ಸೂಪರ್ ಆಗಿದೆ. ಅಲ್ಲಿ ನೋಡು, ಅಲ್ಲಿ ಹಿಮಾಲಯಸ್ ಕಾಣಿಸ್ತದೆ, ಅಲ್ಲೆಲ್ಲ ಎಷ್ಟು ಪುಟ್ಟಾಣಿ ಮನೆ. ನಮಸ್ಕಾರ, ನಾನು ನಿಮ್ಮ ಶ್ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಮೈ ಚಾನಲ್ ಅಲ್ಲ, ಅವರ್ ಚಾನಲ್ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಕನ್ನಡಿಗ ಅಂತ ಹೊಸ ಚಾನಲ್ ಕ್ರಿಯೇಟ್ ಮಾಡಿದ್ದೀವಿ, ನಾನು ಮತ್ತು ನನ್ನ ಹೆಂಡತಿ. ಸೊ ಇದರಲ್ಲಿ ನಮ್ಮ ಟ್ರಾವೆಲ್ ಅಪ್ಡೇಟ್ಸು, ನಾವು ಫುಡ್ ಎಕ್ಸ್ಪ್ಲೋರ್ ಮಾಡೋದು, ಮತ್ತು ನಮ್ಮ ಲೈಫ್ ಸ್ಟೈಲು, ಸೊ ಪ್ರತಿಯೊಂದನ್ನು ತೋರಿಸ್ತೀವಿ. ಸೊ ಅರ್ಚನಾ ಬಾ. ಹಲೋ ಎವ್ರಿವನ್, ಇವಳೇ ನನ್ನ ಹೆಂಡತಿ ಅರ್ಚನಾ ಅಂತ. ಸೊ ಇವತ್ತಿಂದ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಕನ್ನಡಿಗ ಚಾನಲ್ಲು ಸ್ಟಾರ್ಟ್ ಆಗಿದೆ. ಸೊ ನಾವಿವತ್ತು ಫಸ್ಟ್ ಟ್ರಿಪ್ ಬಂದುಬಿಟ್ಟು, ನಾವು ಮದುವೆ ಆದಮೇಲೆ ಫಸ್ಟ್ ಟ್ರಿಪ್ ಬಂದುಬಿಟ್ಟು ನಾವು ಮನಾಲಿಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿನ ಪ್ಲೇಸಸ್ಸು ಎಲ್ಲನೂ ಎಕ್ಸ್ಪ್ಲೋರ್ ಮಾಡಿ ನಿಮಗೆ ತೋರಿಸ್ತೀವಿ ಪ್ರತಿಯೊಂದೂ. 2 ಡಿಗ್ರಿ ಸೆಲ್ಸಿಯಸ್ ಇದೆಯಂತೆ ಮನಾಲಿನಲ್ಲಿ. ಸೊ ಲೆಟ್ ಸಿ ಯಾವ ಥರ ಇರುತ್ತೆ ಅಂತ. ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ. ಸೊ ನೋಡೋಣ ಯಾವ ಥರ ಇರುತ್ತೆ ಅಂತ. ಅರ್ಚನಾ, ನಿಂಗೆ ಹೆಂಗೆ ಅನಿಸ್ತಾ ಇದೆ? 2 degrees and snow is the first time ನಂದಂತ ಎಕ್ಸ್ಪೀರಿಯನ್ಸ್. ಸೊ ವೇಟಿಂಗ್ ಫಾರ್ ಸ್ನೋ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಎಲ್ಲ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡೋಕ್ಕೆ ಐ ಆಮ್ ಜಸ್ಟ್ ವೇಟಿಂಗ್. ನಾನು ಅಷ್ಟೇ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡೋಕ್ಕೆ ತುಂಬಾ ಎಕ್ಸೈಟಿಂಗ್ ಆಗಿದ್ದೀನಿ. ಸೊ ಲೆಟ್ ಸಿ ಯಾವ ಥರ ಇರುತ್ತೆ ಅಂತ. ನಾವಿವಾಗ ಬ್ಯಾಂಗ್ಳೂರು ಏರ್ಪೋರ್ಟಲ್ಲಿದ್ದೀವಿ. ಯು ಕ್ಯಾನ್ ಸಿ ದ ಬ್ಯಾಕ್ಗ್ರೌಂಡಲ್ಲಿ ನೋಡ್ಬೋದು ನೀವು. ಏರ್ಪೋರ್ಟಲ್ಲಿದ್ದೀವಿ. ವೆಯ್ಟಿಂಗು 3 o'clock ಇರೋದು. ನಾವು ಸ್ವಲ್ಪ ಬೇಗ ಬಂದ್ವಿ, ಚೆಕ್ಕಿನಲ್ಲಿ ಏನೂ ಪ್ರಾಬ್ಲಮ್ ಆಗಬಾರ್ದು ಅಂತ. ಸೊ ಒಂದ್ಸತಿ ಎಕ್ಸ್ಪೀರಿಯನ್ಸ್ ಆಗಿತ್ತು, ಫ್ಲೈಟ್ ಮಿಸ್ ಆಗಿತ್ತು ಅರ್ಚನಾಗೆ. ಡೆಲ್ಲಿಗೆ ಹೋಗಬೇಕಾದ್ರೆ ಅವಳು 1 hour ಮುಂಚೆ ಬಂದಿದ್ಲು, ಡೊಮೆಸ್ಟಿಕ್ ಫ್ಲೈಟ್ ಅಂತ, ಮಿಸ್ ಆಗಿತ್ತು. ಸೊ ಅದೇ ಥರ ಆ ಥರ ಯಾವುದು ತೊಂದರೆ ಆಗಬಾರ್ದು ಅಂತ ಬೇಗ ಬಂದಿದ್ದೀವಿ ಈ ಸತಿ. ಸೊ ಲೆಟ್ ಸಿ ಬೋರ್ಡಿಂಗ್ ಎಲ್ಲ ಆದಮೇಲೆ, ಅಲ್ಲಿ ಮನೇಲಿ ಇಳಿದಾದ್ಮೇಲೆ ಇಲ್ಲ ಮಧ್ಯದಲ್ಲಿ ಏನಾದರೂ ಶಾರ್ಟ್ಸ್ ಏನಾದ್ರು ಚೆನ್ನಾಗಿ ಸಿಕ್ಕಿದ್ರೆ ಅದನ್ನು ಕೂಡ ಹಾಕ್ತೀವಿ. ಸೊ ಅಲ್ಲಿ ತನಕ ಟೇಕ್ ಕೇರ್ ಗೈಸ್. ಡೆಲ್ಲಿಗೆ ಬಂದಿದ್ದೀವಿ. ನಮ್ಮ ಲಗೇಜ್ನ ಹುಡ್ಕೋಷ್ಟೊತ್ತಿಗೆ ಸಾಕಾಗೋಯ್ತು. ಎಷ್ಟೊತ್ತರ ಆದರೂ ಬರಲೇ ಇಲ್ಲ ಲಗೇಜು. ಬಟ್ ಫ್ಲೈಟ್ ಆರಾಮಾಗಿತ್ತು. ಸೊ ಇವಾಗ ಪ್ಲ್ಯಾನ್ ಏನಂದರೆ ಡೆಲ್ಲಿ ಲ್ಯಾಂಡ್ ಆಗಿದ್ದೀವಿ ಇಲ್ಲಿಂದ. ಸೊ ನಾವು ಪ್ಯಾಕೇಜ್ ಬುಕ್ ಮಾಡಿರೋದು. ಸೊ ಒಂದು 12 hours ಜರ್ನಿ. ಮನಾಲಿ ಹೋಗ್ತೀವಿ ಫಸ್ಟು. ಸೊ ಅಲ್ಲಿ 2 nights, ಆಮೇಲೆ ಶಿಮ್ಲಾ 2 nights. ಸೊ ಕ್ಯಾಬ್ ಆಚೆ ಹೋಗಿ ನೋಡಬೇಕು, ನೋಡೋಣ ಬಂದಿದ್ದಾನಾ ಇಲ್ವಾ ಅಂತ. ನೆಕ್ಸ್ಟ್ ಲೆವೆಲ್ ಹೊಟ್ಟೆ ಹಸಿವಾಗಿದೆ. ಎಷ್ಟು ಟ್ರಾಫಿಕ್ ಇತ್ತು ಅಂದರೆ ಏರ್ಪೋರ್ಟಿಂದ ಸೋನಿಪಟ್ ಬರೋ ಅಷ್ಟೊತ್ತಿಗೆ ನಾವು ಎಷ್ಟು 6:30 ಬಿಟ್ಟಿತ್ತು. 3 hours ಆಗಿದೆ. ಅಲ್ಲಿ ಏನೋ ಫ್ಲೈಓವರ್ ಮುಚ್ಚಿಬಿಟ್ಟಿದ್ದಾರೆ. ಫುಲ್ ಡೆಲ್ಲಿ ಒಳಗಡೆ ಎಲ್ಲ ಟ್ರಾಫಿಕ್ಕು. ಬಟ್ ಇಲ್ಲಿ ಫೈನಲಿ ಸಿಂಧು ಪಹಲ್ವಾನ್ ಡಾಬಾ ಅಂತ ತುಂಬ ಫೇಮಸ್ಸು. ಸಿಕ್ಕಾಪಟ್ಟೆ ರಶ್ ಇದೆ, ಬಟ್ ಬೇಗ ಬೇಗ ಸರ್ವ್ ಮಾಡ್ತಾರಂತೆ. ತುಂಬ ಫೇಮಸ್ಸು. ಸೋನಿಪಟ್ಗಿಂತ ಮುಂಚೆ ಸಿಗುತ್ತೆ. ಸೊ ನಾವು ಮನಾಲಿಗೆ ಹೋಗ್ಬೇಕಂದ್ರೆ ಚಂಡೀಗಢ ರೋಡಲ್ಲಿ ಸಿಗೋದು, ಇದು ಹೈವೇನಲ್ಲಿ. ಸೊ ಫುಲ್ ಬ್ಯಾಟಿಂಗ್ ಮಾಡ್ತೀವಿ, ತೋರಿಸ್ತೀವಿ ಏನೇನು ತೊಗೊತಾ ಇದ್ದೀವಿ ಅಂತ. ಸೊ ಇಲ್ಲಿ ಫೇಮಸ್ ಆಲೂ ಪರೋಟ ಮತ್ತು ಅವ್ರದ್ದು ಥಾಲಿ ಎಲ್ಲ ತುಂಬ ಫೇಮಸ್ಸು. ಸೊ ಬಂದಾದಮೇಲೆ ಟೇಸ್ಟ್ ಮಾಡಿ ಹೇಳ್ತೀವಿ. ಸೊ ಸ್ಟೇ ಟ್ಯೂನ್. ಆಲೂ ಪ್ಯಾಜ್ ಪರೋಟ ಬಂದಿದೆ ಇಲ್ಲಿ ನೋಡಿ. ಫುಲ್ ಆನ್ ಥಾಲಿ ಬಂದಿದೆ. ಸೊ ಥಾಲಿನಲ್ಲಿ ನಿಮಗೆ ರೋಟಿ ಕೊಟ್ಟಿದ್ದಾರೆ, ಪಾಪಡ್ ಕೊಟ್ಟಿದ್ದಾರೆ, ಕರ್ಡು, ರೈಸು, ಇದು ಪನ್ನೀರ್ದೇನೋ ಒಂದು ಐಟಮ್ ಕೊಟ್ಟಿದ್ದಾರೆ, ಮತ್ತು ಪನ್ನೀರ್ ಬಟರ್ ಮಸಾಲ ಕೊಟ್ಟಿದ್ದಾರೆ, ಮತ್ತು ದಾಲ್ ಒಂದು ಕೊಟ್ಟಿದ್ದಾರೆ. ಇಷ್ಟು ಕೊಟ್ಟಿದ್ದಾರೆ. ಇದು ಬಿಟ್ಟು ನಾವು ಲಸ್ಸಿ ಆರ್ಡರ್ ಮಾಡಿದ್ದೀವಿ. ಲಸ್ಸಿ ಕೂಡ ಬರುತ್ತೆ. ಫಸ್ಟ್ ಬ್ಯಾಟಿಂಗ್ ಮಾಡಿಬಿಡ್ತೀವಿ, ತುಂಬ ಟೇಸ್ಟ್ ಆಗ್ತಾಯಿದೆ. ಆಮೇಲೆ ಸಿಗೋಣ. ಬೆಣ್ಣೆ ನೋಡಿ ಎಷ್ಟು ಕೊಟ್ಟಿದ್ದಾರೆ. ಅಷ್ಟು ಚಿಕ್ಕ ಪರೋಟಾಗೆ ಒಂದೇ ಒಂದು ಪರೋಟಾಗೆ ಎಷ್ಟು ಬೆಣ್ಣೆ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಲಸ್ಸಿ, ಫುಲ್ಲು ದೊಡ್ಡ ಗ್ಲಾಸಲ್ಲಿ ಲಸ್ಸಿ ಕೊಟ್ಟಿದ್ದಾರೆ. ಫುಲ್ ಊಟ ಮಾತ್ರ ಸೂಪರ್ ಆಗಿದೆ. ನಮ್ಗೆ ಬಂದಿದ್ದು 5 ನಿಮಿಷಕ್ಕೇ 2 ರೋಟಿ ತಿಂದು ಬಿಸಾಕ್ತೆ. ಫುಲ್ ಬೆಣ್ಣೆ ಹಾಕ್ಕೊಂಡು ಸಕ್ಕತ್ತಾಗಿತ್ತು. ಇನ್ನೂ ಫುಲ್ ಫಿನಿಶ್ ಮಾಡ್ಬಿಟ್ಟು ಸಿಗ್ತೀನಿ. ಸೊ ಫೈನಲಿ ಡಿನ್ನರ್ ಆಯಿತು. ತುಂಬ ಚೆನ್ನಾಗಿತ್ತು. ಅಫೋರ್ಡಬಲ್ ಕೂಡ ಅನ್ನಿಸ್ತು. ಬಟ್ ಕ್ವಾಂಟಿಟಿ ತುಂಬ ಕಡಿಮೆ ಕೊಟ್ಟಿದ್ರು. ಇಲ್ಲೆಲ್ಲ ಅಷ್ಟೇ ಅನಿಸುತ್ತೆ, ಯಾಕಂದರೆ ಜೈಪುರಲ್ಲೂ ಕೂಡ ಮಳೆ ಬರ್ತಾ ಇದೆಯಾ? ಓಕೆ. ಜೈಪುರು ಈ ನಾರ್ತ್ ಇಂಡಿಯಲ್ಲೆಲ್ಲ ನಾರ್ಮಲಿ ಥಾಲಿ ಎಲ್ಲ 350-400 ಆ ಥರನೇ ಶುರು ಆಗುತ್ತೆ. ಒಂದೊಂದು 800 ಎಲ್ಲ ಇರುತ್ತೆ. ಇಲ್ಲಿ 390 rupees ಇತ್ತು. ಚೆನ್ನಾಗಿತ್ತು. ಬಟ್ ಇನ್ನೊಂದು ಟಿಪ್ ಏನು ಅಂತ ಅಂದರೆ ವಾಶ್ರೂಮ್ ತುಂಬ ನೀಟಾಗಿತ್ತು. ನೀವು ಈ ಕಡೆ ಏನಾದರೂ ಹೋಗ್ತಾಯಿದ್ರೆ
ಒಂದು ವಾಶ್ರೂಮ್ಗೆ ಸ್ಟಾಪ್ ಮಾಡಬೇಕು ಅಂದರೆ ಇಲ್ಲಿ ಆರಾಮಾಗಿ ಸ್ಟಾಪ್ ಮಾಡಿ. ಸೊ ವಾಶ್ರೂಮ್ ತುಂಬ ಚೆನ್ನಾಗಿತ್ತು. ಹಿಂಗೆ ಹೆಂಗೆ ಅನ್ನಿಸ್ತು? ನಾನು ಸೆಕೆಂಡ್ ಟೈಮ್ ತಿಂತಾ ಇರೋದು, ಸೊ ನನಗೆ ಚೆನ್ನಾಗಿದೆ. ಸೊ ಐ ಥಿಂಕ್ ನೆಕ್ಸ್ಟ್ ಸ್ಟಾಪ್ ವಿಲ್ ಬಿ ಮನಾಲಿ. For that, we are going for the scary drive. ನಮ್ಮ ಡ್ರೈವರ್ ಸರಿಗಿಲ್ಲ, ಝುಯ್ ಅಂತ ಓಡಿಸ್ಕೊಂಡ್ ಬಂದ. And no, ಇಂಡಿಕೇಟರ್ ಇಲ್ಲ, ಎಂತ ಇಲ್ಲ. ನಾವಲ್ಲಿ ಒಂದು ಹೈವೇನಲ್ಲಿ ಒಂದು ಚಿಕ್ಕ ಟರ್ನ್ ತಗೋಬೇಕಂದ್ರೆ ಇಂಡಿಕೇಟರ್ ಹಾಕ್ತಿವಿ, ಚಿಕ್ಕ ಓವರ್ಟೇಕ್ ಮಾಡ್ಬೇಕಂದ್ರು. ಇಲ್ಲ, ಅಲ್ಲೆಲ್ಲ ಯಾರೂ ಆಗ್ತಾ ಇಲ್ಲ, ಇವನಲ್ಲ ಇನ್ನು ಯಾರೂ ಆಗ್ತಾ ಇಲ್ಲ. ನಾನು ನೋಡೇ ಇಲ್ಲ, ಇಂಡಿಕೇಟರ್ ಅನ್ನೋದೇ ಮರ್ತೋಗಿದ್ದಾರೆ ಅನ್ಸುತ್ತೆ, ಬಟನ್ ವರ್ಕ್ ಆಗ್ತಿಲ್ಲ ಅನ್ಸುತ್ತೆ ಇವ್ರು ಮೋಸ್ಟ್ಲಿ. ಸೊ ದಿಸ್ ಇಸ್ ಸಿಂಧು ಪಹಲ್ವಾನ್. ತುಂಬ ದೊಡ್ಡದಾಗಿದೆ, ತುಂಬ ಚೆನ್ನಾಗಿದೆ, ತುಂಬ ಫಾಸ್ಟ್ ಆಗಿದೆ ಸರ್ವಿಸು, ಎಲ್ಲ ಚೆನ್ನಾಗಿದೆ. ಸೊ ಒಂದೊಳ್ಳೆ ಸ್ಟಾಪು, ಇಷ್ಟ ಆಯಿತು ಅಂತ ಅನ್ಕೊತೀನಿ. ಸೊ ವಿಲ್ ಮೀಟ್ ಯು ಇನ್ ಮನಾಲಿ. ಅಲ್ಲಿ ತನಕ ಬಾಯ್. ಇದೇನು ನಿನ್ನ 7th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡ್ ಪಂಜಾಬಿ ಡ್ಯಾನ್ಸ್? ಪಂಜಾಬಿ ಡ್ಯಾನ್ಸ್ ನಾವು ಫೇಮಸ್ ಇದ್ವಿ. ನಾನು, ಲಿಖಿತ್, ಶಂಕರ್, ನಿಖಿಲ್, ಪ್ರತಿ ವರ್ಷ ಅದನ್ನೇ ಆಡಿಸ್ತೀವಿ ನಾವು. ಆಮೇಲೆ ಗಣೇಶ ಮೋಸ್ಟ್ಲಿ ಗೊತ್ತಿಲ್ಲ ನನಗೆ, ಸುಕೃತು ಅವೆಲ್ಲ ಗೊತ್ತಿಲ್ಲ. ಪಂಜಾಬಿ ಡ್ಯಾನ್ಸ್ ಅಂದ್ರೆ ಕಾಯ್ಕೊಂಡು ನಿಂತ್ಕೊಂಡಿರೋರು. ಏನಕ್ಕೆ? ಲಾಸ್ಟಿಗೆ ನಾವು ಸ್ಟಂಟ್ಸ್ ಎಲ್ಲ ಮಾಡ್ತಾ ಇದ್ವಿ, ಪಿರಮಿಡ್ ಥರ ಎಲ್ಲ ಮಾಡ್ತಾ ಇದ್ವಿ, ಅಥವಾ ಒಬ್ರ ಮೇಲೆ ಒಬ್ರು ಎತ್ತುತ್ತಾ ಇದ್ವಿ. ದೋಸ್ ಡೇಸ್ ಆರ್ ಲೈಕ್ ಅಮೇಜಿಂಗ್, ಸೂಪರ್ ಆಯಿತು. ಡೆಲ್ಲಿಯಿಂದ ಮನಾಲಿಗೆ ಬರೋಷ್ಟರಲ್ಲಿ ಸಾಕಾಗೋಯ್ತು. ಇವಾಗ ರೂಮ್ ಹೋಗ್ಬಿಟ್ಟು ಫ್ರೆಶನ್ ಅಪ್ ಆಗೋಣ. ಅದಕ್ಕಿಂತ ಮುಂಚೆ ನಿಮ್ಗೆ ರೂಮ್ ಹೇಗಿದೆ ಅಂತ ತೋರಿಸ್ತೀನಿ, ಬನ್ನಿ ಹೋಗೋಣ. ಇದು ನಾವು ಆಕ್ಚುಲಿ ಪ್ರೀಮಿಯಂ ಹೋಟೆಲ್ ಬುಕ್ ಮಾಡಿರೋದು. ಇದ್ರ ಹೆಸರು ಬಂದು ಆಪಲ್ ಬಟ್ ಅಂತ. ಅದರದ್ದು ಇನ್ಫಾರ್ಮೇಶನ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಲೇಟರ್. ಇದು ಒಂದು ಪುಟಾಣಿ ವಾಶ್ರೂಮ್ ಇದೆ. ಇಲ್ಲಿ ಹ್ಯಾಂಡ್ ವಾಶು, ಶಾಂಪೂ, ಬಾಡಿ ವಾಶ್ ಎಲ್ಲ ಇಟ್ಟಿರ್ತಾರೆ ಆಸ್ ಯೂಶುವಲ್ ಎಲ್ಲ ಹೋಟೆಲಲ್ಲಿ ಇಟ್ಟಂಗೆ. ಆಮೇಲೆ ಬಂದ್ರೆ ಸ್ಪೇಷಿಯಸ್ ಆಗೋ ಬೆಡ್ ಇದೆ. ಇಲ್ಲಿ ಆರಾಮಾಗಿ ಮಲ್ಕೊಂಡ್ಬಿಡೋಣ ಅನ್ನಿಸ್ತದೆ. ಅದೇ ಫ್ರೆಶನ್ ಅಪ್ ಬೇರೆ ಆಗ್ಬೇಕು. ಇಲ್ಲಿ ಆರಾಮಾಗಿ, ನಾನಂತೂ ಟೀ ಕುಡಿಯಲ್ಲ, ಒಂದು ಕಾಫಿ ಕುಡಿದಂಗೆ ಕುತ್ಕೊಂಡು ಕಾಫಿ ಕುಡೀಲಿ. ಇಲ್ಲಿ ಬೇರೆ ಹೀಟರ್ ಬೇರೆ ಕೊಟ್ಟಿದ್ದಾರೆ ನಮ್ಗೆ ಇಲ್ಲಿ, ಬಿಕಾಸ್ ತುಂಬಾ ಚಳಿ ಇರುತ್ತಲ್ವ. ಅಲ್ಲಿ ಟಿವಿ ಕೊಟ್ಟಿದ್ದಾರೆ. ಸರಿ ಆಯ್ತು, ಇದನ್ನೆಲ್ಲ ನೋಡಿದಾಯ್ತು. ಇವಾಗ ಬನ್ನಿ ನಾವು ಬಾಲ್ಕನಿ ಹೆಂಗಿದೆ ಅಂತ ನೋಡೋಣ, ವ್ಯೂ ಹೇಗಿದೆ ಅಂತ ನೋಡೋಣ. ವಾವ್, ಸೂಪರ್ ಆಗಿದೆ. ಅಲ್ಲಿ ನೋಡು, ಅಲ್ಲಿ ಹಿಮಾಲಯಸ್ ಕಾಣಿಸ್ತದೆ. ಅಲ್ಲೆಲ್ಲ ಎಷ್ಟು ಪುಟ್ಟಾಣಿ ಮನೇಲಿ ಇದ್ದಂಗಿದೆ ಅಲ್ಲ, ಅಷ್ಟು ದೂರದಲ್ಲಿ. ಬಿಸಿಲದು ತಣ್ಣ ಗಾಳಿ ಬರ್ತದೆ ಇಲ್ಲೆಲ್ಲ, ಚೆನ್ನಾಗಿದೆ. ನೀನೇನು ಅನ್ನಿಸ್ತು? ಸೂಪರ್ ಆಗಿದೆ, ಹಿಮಾಲಯನ್ ವ್ಯೂ. ಸೊ ಹಿಮಾಲಯ ನನ್ನ ಚೈಲ್ಡ್ಹುಡ್ ಡ್ರೀಮು ನೋಡಬೇಕು ಅಂತ. ಸೊ ಫೈನಲಿ ಅದು ನೆರವೇರ್ತಾ ಇದೆ. ಹಿಮಾಲಯ ಹತ್ಬೇಕು ಅಂತಲೂ ಇದೆ. ನೀವು ನೋಡ್ಬೋದು, ಇದು ರೆಸ್ಟೋರೆಂಟು. ಸೊ ಆಮೇಲೆ ಹೋಗಿ ಬ್ರೇಕ್ಫಾಸ್ಟ್ ಮಾಡೋಣ. ಆಮೇಲೆಲ್ಲ ಇವಾಗಲೇ ಹೋಗೋಣ, ಹೊಟ್ಟೆ ಹಸುತ್ತದೆ. ಸರಿ, ಓಕೆ. ರೂಮ್ ನೋಡಿದ್ರಿ ಅಲ್ಲ, ನಾವು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆಮೇಲೆ ಸಿಗ್ತೀವಿ. ಸಿ ಯು. ಸ್ವಲ್ಪ ರೆಸ್ಟ್ ತೊಗೊಂಡು ಸೊ ಬ್ರೇಕ್ಫಾಸ್ಟ್ ಆದಮೇಲೆ ರೆಡಿ ಆದ್ವಿ. ಸೊ 1 o'clock ರೆಡಿ ಆಗೋಕ್ಕೆ ಹೇಳಿದ್ರು ನಮ್ಮ ಡ್ರೈವರು. ಬಟ್ ನಮ್ಮ ಡ್ರೈವರು ಫೋನ್ ಎತ್ತಿತ್ತಲ್ಲ, ಪಾಪ ಅವರು ರಾತ್ರಿ ಎಲ್ಲ ಗಾಡಿ ಓಡಿಸಿದ್ದಾರೆ 14 hours. ಅವರು ರೆಸ್ಟ್ ಅಂತ ಇರಬೇಕು, ಮೋಸ್ಟ್ಲಿ ಪಾರ್ಕಿಂಗ್ ಲಾಟಲ್ಲಿ ಇರಬೇಕು, ಚೆಕ್ ಮಾಡ್ತೀವಿ. ಬಟ್ ಇವತ್ತಿನ ಪ್ಲ್ಯಾನ್ ಬಂದುಬಿಟ್ಟು ನಮ್ಮದು ಕುಲು. ಸೊ ಕುಲು ಬಂದುಬಿಟ್ಟು ಡಿಸ್ಟ್ರಿಕ್ಟು, ಮನಾಲಿ ಬಂದುಬಿಟ್ಟು ಅದರಲ್ಲಿರೋ ಒಂದು ತಾಲೂಕು ಅಂತ ಹೇಳ್ಬೋದು ನೀವು. ಸೊ ಇಲ್ಲೇನಂತಾರೆ ಗೊತ್ತಿಲ್ಲ, ನಮ್ಮ ಕಡೆ ತಾಲೂಕು ಅಂತ ಹೇಳ್ತೀವಿ. ಸೊ ಫಸ್ಟ್ ಕುಲು ಸಿಗುತ್ತೆ, ಆಮೇಲೆ ಮನಾಲಿ ಸಿಗುತ್ತೆ. ಅದಕ್ಕೋಸ್ಕರ ಕುಲು ಮನಾಲಿ ಕುಲು ಮನಾಲಿ ಅಂತ ಹೇಳೋದು. ಸೊ ಅಲ್ಲಿ ಬರ್ಬೇಕಾದ್ರೆ ನಾವು ಫಸ್ಟ್ ಚಂಡೀಗಢ ಹೋಗಿ ಬರ್ತಾ ಒಂದ್ವೇ ಕುಲು ಆಕ್ಚುಲಿ ಸಿಕ್ಕಿತ್ತು ನಮಗೆ. ಬಟ್ ನಾವು ಫ್ರೆಶ್ ಅಪ್ ಆಗಿ ಸ್ವಲ್ಪ ರೆಸ್ಟ್ ತಗೊಂಡು ಆಮೇಲೆ ಹೋಗೋಣ ಅಂದ್ರೆ ನಮ್ಮ ಡ್ರೈವರ್ ಹಿಂಗೆ ಹೋಗ್ಬಿಡೋಣ ಮೇಡಮ್ ಅಂದ್ರು. ಬಟ್ ನಾವು ಫ್ರೆಶ್ ಅಪ್ ಆಗ್ಬೇಕಾಯ್ತು, ಅದಕ್ಕೋಸ್ಕರನೇ ಆಯಿತು ಅಂದ್ಬಿಟ್ಟು ಬಂದು ಫ್ರೆಶ್ ಅಪ್ ಆಗಿದ್ದೀವಿ. ಸೊ ವೆಯ್ಟಿಂಗು. ಅಲ್ಲಿ ಅಡ್ವೆಂಚರ್ ಸ್ಪೋರ್ಟ್ಸು ಮತ್ತು ಒಂದು ವಾಟರ್ ಫಾಲ್ ಇದೆಯಂತೆ. ಸೊ ಎರಡನ್ನೂ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಇವತ್ತೇ.
ಸೊ ಅಡ್ವೆಂಚರ್ ಸ್ಪೋರ್ಟ್ಸ್ಗೆ ಕುಲು ಮತ್ತು ಸೋಲಾಂಗ್ ವ್ಯಾಲಿ ಎರಡೂ ತುಂಬ ಫೇಮಸ್ ಪ್ಲೇಸಸ್ಸು. ಸೊ ಇಲ್ಲೂ ಹೋಗಿ ನೋಡ್ತೀವಿ ಯಾವ ಥರ ಇದೆ ಏನು ಇತ್ತ ಅಂತ. ಪ್ಯಾರಾಗ್ಲೈಡಿಂಗು, ರಿವರ್ ರಾಫ್ಟಿಂಗು, ಮತ್ತು ಹಾರ್ಸ್ ರೈಡಿಂಗು, ಸೊ ಈ ಥರ ಎಲ್ಲ ಏನೇನೋ ಇದೆ ತುಂಬ. ಸೊ ವಿಲ್ ಸಿ. ಜಿಪ್ ಲೈನು, ಕರೆಕ್ಟು, ಜಿಪ್ ಲೈನು. ಸೊ ಈ ಥರದ್ದೆಲ್ಲ ಆ್ಯಕ್ಟಿವಿಟೀಸ್ ಇದೆ ಅಡ್ವೆಂಚರ್ ಸ್ಪೋರ್ಟ್ಸ್ಗೆ ತುಂಬ ಫೇಮಸ್ಸು ಮನಾಲಿ. ಸೊ ಹೋಗಿ ನೋಡೋಣ. ಮೇನ್ ಸ್ಕೀಯಿಂಗ್ ಕೂಡ ಮಾಡಬೇಕು. ಸ್ಕೀಯಿಂಗ್ ಐ ಥಿಂಕ್ ಸೋಲಾಂಗ್ ವ್ಯಾಲಿಲಿ ಅನ್ಸುತ್ತೆ, ಬಟ್ ಸ್ನೋ ಇರಬೇಕು. ಸೋಲಾಂಗ್ ವ್ಯಾಲಿನಲ್ಲಿ ಸ್ವಲ್ಪ ಸ್ನೋ ಇರುತ್ತೆ ಅನ್ಸುತ್ತೆ, ಅಲ್ಲಿ ನಮಗೆ ಸ್ಕೀಯಿಂಗ್ ಸಿಗುತ್ತೆ. ಸ್ಕೀಯಿಂಗ್ ಫುಲ್ ಎಲ್ಲ ಡ್ರೆಸ್ ಹಾಕ್ಕೊಂಡು ವೆರಿ ಎಕ್ಸೈಟೆಡ್. ನೋಡೋಣ ಅಡ್ವೆಂಚರ್ ಸ್ಪೋರ್ಟ್ಸ್. ಅದು ಪ್ಯಾರಾಗ್ಲೈಡಿಂಗ್ ನಾನು ಒನ್ ಟೈಮ್ ಸಿಂಗಪೂರಲ್ಲಿ ಮಾಡಿದ್ದೆ. ದಟ್ ಟು ಓವರ್ ಎ ಸಿ ಫುಲ್ ಕೆಳಗಡೆ ಬೀಚ್ ಹತ್ರ ಮಾಡಿದ್ದು, ಸಕ್ಕತ್ತಾಗಿತ್ತು ಅದು. ಸೊ ಇದು ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು. ಹಿಮಾಲಯಾಸ್ ಎಲ್ಲ ಕಾಣಿಸುತ್ತೆ. ಸೊ ನೋಡೋಣ, ವಿಲ್ ಸಿ. ನಮ್ಮ ಡ್ರೈವರ್ನ ಹೋಗಿ ಇವಾಗ ಮಾತಾಡಿಸಿ, ಇಲ್ಲ ಅಂದರೆ ನಾವು ಪಾದಯಾತ್ರೆ ಮಾಡೋಣ. ಪಾದಯಾತ್ರೆ ಆಗಲ್ಲ, ಬಟ್ ಅವರು ಬರೋ ತನಕ ನಾವು ಕಾಯ್ಬೇಕಾಗತ್ತೆ. ಸೊ ಸಿಗೋಣ ಇನ್ ಕುಲು. ಸಿ ಯು, ಬಾಯ್. ಮ್ಯಾಂಚೋ ಸೂಪ್ ಬಂದಿದೆ, ಫುಲ್ ತಿಕ್ಕಾಗಿದೆ. ಕೆಳಗಡೆ ಕ್ರಿಸ್ಪಿ ನೂಡಲ್ಸ್ ಹಾಕಿರ್ತಾರೆ. ಗೈಸ್, ವಾಟರ್ ಫಾಲ್ ಹತ್ರ ಬಂದಿದ್ದೀವಿ.